ಮೊನ್ನೆ ಅಷ್ಟೇ ಡಾಕ್ಟರ್ ಮೇಲೆ ಫಿಟ್ನೆಸ್ ಕಂಟೆಂಟ್ನ ಕ್ರಿಯೇಟ್ ಮಾಡಿದ್ದೆ. ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನಲ್ಲಿ ಸ್ವಲ್ಪ ಮಿಸ್ಲೀಡಿಂಗ್ ಇತ್ತು ಅಂದ್ಬಿಟ್ಟು ತುಂಬ ನೆಗೆಟಿವ್ ಕಮೆಂಟ್ಸ್ ಬಂತು ಫೇಸ್ಬುಕ್ಕಲ್ಲಿ. ಅವ್ರು ಹೇಳ್ತಿರೋದೇ ಕರೆಕ್ಟು, ನಾನು ಹೇಳ್ತಿರೋದೇ ತಪ್ಪು ಅಂತ. ಜಸ್ಟ್ ಬಿಕಾಸ್ ಅವರು ಕೋವಿಡ್ ಟೈಮಲ್ಲಿ ಏನೋ ಒಂದು ರೈಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಜನಕ್ಕೆ, ಜೊತೆಗೆ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಸೊ ಆ ಕಾರಣಕ್ಕೆ ಅವ್ರು ರೈಟ್ ಅಂತ ಇದ್ದಾರೆ. ಅಥವಾ ಅವ್ರಿಗೆ ಏನೋ ಐ ಥಿಂಕ್ ಸೋಷಿಯಲ್ ಸ್ಟೇಟಸ್ಸು ತುಂಬ ಚೆನ್ನಾಗಿದೆ, ಪಾಪ್ಯುಲಾರಿಟಿ ಇದೆ, ಜನರಲ್ಲಿ ತುಂಬ ಫೆಮಿಲಿಯರ್ ಇದ್ದಾರೆ. ಆ ಕಾರಣಕ್ಕೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ನ ಎವ್ಯಾಲ್ಯೂಯೇಟ್ ಮಾಡ್ತಾನೆ ಇಲ್ಲ, ಅನಲೈಸ್ ಮಾಡ್ತಾನೆ ಇಲ್ಲ. ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು. ಯಾವುದೇ ಒಬ್ಬ ವ್ಯಕ್ತಿ ಅವನ ಸ್ಟೇಟಸ್ ನೋಡಿ, ಪೊಸಿಷನ್ ನೋಡಿ, ಅವನಿಗೆ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರಾ, ಕರ್ನಾಟಕದಲ್ಲೇ ನಂಬರ್ 1, ಅಥವಾ ಅವ್ನಿಗೆ ಆ ಥರ 6 ಪ್ಯಾಕ್ ಇದೆಯಾ, ಇಂಟರ್ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿದ್ದೀನ, ಇದನ್ನ ನೋಡಿ ಅವ್ನು ಕೊಡ್ತಿರೋ ಇನ್ಫಾರ್ಮೇಷನ್ನು ರೈಟ್ ಅಂದ್ಬಿಟ್ಟು ಬ್ಲೈಂಡಾಗಿ ನಂಬಕ್ಕೆ ಹೋಗ್ಬೇಡಿ. ನಾನೇನಾದ್ರು ತಪ್ಪು ಮಾಡಿದ್ರೆ ನನ್ನೂ ಕ್ವಶನ್ ಮಾಡಿ. ಈ ವಿಚಾರದಲ್ಲಿ ನಾನು 100% ಕೊಟ್ಟಿರೋ ಇನ್ಫಾರ್ಮೇಷನ್ನು ಜೆನ್ಯೂನ್ ಆಗಿದೆ. ಬೇಕಾದ್ರೆ ಇದರ ಎಗೇನ್ಸ್ಟ್ ಒಂದು ಕೌಂಟರ್ ವಿಡಿಯೋ ನಿಮ್ಮ ಡಾಕ್ಟರ್ಗೆ ಮಾಡಕ್ಕೆ ಹೇಳಿ, ನಾನು ಅದನ್ನ ಅವರ ಪರ್ಸೆಪ್ಷನ್ನು ಕೇಳಕ್ ರೆಡಿ ಇದ್ದೀನಿ. ಯಾರೋ ಒಬ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರ ಪರ್ಸನಾಲಿಟಿ ಏನಿದೆ, ಕರ್ನಾಟಕದಲ್ಲಿ ಒಂದು 10 ದೊಡ್ಡ ಹಾಸ್ಪಿಟಲ್ ಇರ್ಬೋದು, ದೊಡ್ಡ ಪೊಸಿಷನ್ ಅಲ್ಲಿ ಇರ್ಬೋದು, ಅಥವಾ ಫಾರಿನ್ ಕಂಟ್ರಿಲೆಲ್ಲೋ ಓದ್ಕೊಂಡ್ ಬಂದಿರ್ಬೋದು, ಅದನ್ನೆಲ್ಲ ನೋಡ್ಬೇಡಿ. ಕಣ್ಣು ಮುಚ್ಕೊಂಡು ಆ ವ್ಯಕ್ತಿ ಏನ್ ಹೇಳ್ತಿದ್ದಾರೆ ಅಂತ ಕೇಳಿ. ಅದು ಸರಿನಾ ತಪ್ಪ ಅನಲೈಸ್ ಮಾಡಿ. ಬಿಕಾಸ್ ಪ್ರತಿಯೊಬ್ಬರು ಮಿಸ್ಟೇಕ್ ಮಾಡ್ತಾರೆ, ನಾನೂ ಮಿಸ್ಟೇಕ್ ಮಾಡ್ತೀನಿ. ನಂದು ಪ್ರೀವಿಯಸ್ ವಿಡಿಯೋಸಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ನೀವು ಎತ್ತಿಡಿಬೋದು, ಅದನ್ನ ಪ್ರಶ್ನೆ ಮಾಡ್ಬೋದು. ನಾನು ಅದನ್ನ ಕೇಳಕ್ ರೆಡಿ ಇದ್ದೀನಿ. ಬ್ಲೈಂಡಾಗೆ ನನ್ನೂ ನಂಬಕ್ ಹೋಗ್ಬೇಡಿ, ಅವಾಗ ನಿಮ್ಗೆ ರೈಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅವ್ರೇನಂದ್ರು ಎಕ್ಸಸ್ ಪ್ರೋಟೀನ್ ತಗೋಬಾರ್ದು ಅಂತ ಅಂದ್ರು. ನಮ್ಮ ದಿನನಿತ್ಯ ಫುಡ್ಡಲ್ಲಿ ಏನಿರೋದು, ಬೆಳಗ್ಗೆ ಇಡ್ಲಿ, ದೋಸೆ, ವಡೆ, ಪೊಂಗಲ್ಲು, ಪುಳಿಯೋಗರೆ, ಚಿತ್ರಾನ್ನ, ಬಿಸಿಬೇಳೆ ಬಾತು, ಉಪ್ಪಿಟ್ಟು, ಆಲೂಗಡ್ಡೆ ಪಲ್ಯ, ಚಟ್ನಿ, ಈ ರೀತಿ ಐಟಮ್ಸೇ ಇದೆ. ಇದ್ರಲ್ಲಿ ಪ್ರೋಟೀನ್ ಎಲ್ಲಿಂದ ಬಂತು? ಮಧ್ಯಾಹ್ನ ಅನ್ನ ಸಾರು, ಚಪಾತಿ ಅಥವಾ ಮುದ್ದೆ, ರಾತ್ರಿನೂ ಅದೇ. ಪ್ರೋಟೀನ್ ಎಲ್ಲಿ ಬರ್ತಾ ಇದೆ? ಎಕ್ಸ್ಟ್ರಾ ಪ್ರೋಟೀನ್ ಆಗಕ್ಕೆ ಬೇರ್ ಮಿನಿಮಮ್ 60 ಗ್ರಾಮ್ ಪ್ರೋಟೀನೇ ಒಬ್ಬ ಹೆಲ್ತಿ ಹ್ಯೂಮನ್ ಬೀಯಿಂಗ್ಗೆ ಬೇಕಾಗಿರೋದು. ಅದೇ ನಮಗೆ ಸಿಗ್ತಾ ಇಲ್ಲ ದಿನನಿತ್ಯ ಫುಡ್ಡಲ್ಲಿ. ಇನ್ನ ಈ ವೇ ಪ್ರೋಟೀನ್ ಕನ್ಸ್ಯೂಮ್ ಮಾಡೋದ್ರಿಂದ ಎಕ್ಸಸ್ ಪ್ರೋಟೀನ್ ಹೆಂಗಾಗೋಯ್ತು? 2 ಸ್ಕೂಪ್ ವೇ ಪ್ರೋಟೀನ್ ಕನ್ಸ್ಯೂಮ್ ಮಾಡಿದ್ರು ನಿಮಗೆ ಅರೌಂಡ್ 50 ಗ್ರಾಮ್ಸ್ ಪ್ರೋಟೀನ್ ಸಿಗ್ಬೋದು. ಎಕ್ಸಸ್ ಪ್ರೋಟೀನ್ ಆಗಕ್ಕೆ ಅಬೌಟ್ 200 ಗ್ರಾಮ್ ಕನ್ಸ್ಯೂಮ್ ಮಾಡಬೇಕು. ಈ ಇನ್ಫಾರ್ಮೇಶನ್ ಮಾತ್ರ ಕೇಳಿ. ಅಫ್ಕೋರ್ಸ್ ನೀವು ಚಿಕನ್ನು, ಮೊಟ್ಟೆ, ಸೋಯಾ, ಪನ್ನೀರ್ ತಿಂತಿದ್ರೆ ಈ ಪ್ರೋಟೀನ್ನ ಅವಶ್ಯಕತೆನೇ ಇಲ್ಲ. ಬಟ್ ದಿನನಿತ್ಯ ಅವೆಲ್ಲ ತಿನ್ನಕ್ಕಾಗಲ್ಲ. ಆ ಟೈಮಲ್ಲಿ ಈ ಪ್ರೋಟೀನು ನಿಮ್ಮನ್ನ ಸೇವ್ ಮಾಡುತ್ತೆ, ನಿಮ್ಮ ಹೆಲ್ತ್ನ, ಇಮ್ಯುನಿಟಿನ, ಫಿಸಿಕಲ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಇನ್ಫಾರ್ಮೇಶನ್ ರೈಟ್ ಆ ರಾಂಗ್ ಅಂತ ಹೇಳಿ. ಅಥವಾ ಇನ್ನೊಬ್ಬ ಯಾರೋ ಕರ್ನಾಟಕಕ್ಕೆ ನಂಬರ್ 1 ಫಿಟ್ನೆಸ್ ಟ್ರೈನರು, ಸೆಲೆಬ್ರಿಟಿ ಟ್ರೈನರು ಅನ್ನೋದ್ರ ಮೇಲೆ ಅವ್ನು ಏನ್ ಹೇಳ್ತಿದ್ದಾನೆ, ಬ್ಲೈಂಡ್ ಆಗಿ ಇವ್ನಿಗೆ ಇಷ್ಟಿದೆ ಅಂದ್ರೆ ಫಾಲೋವರ್ಸು, ಇವ್ನು ಹೇಳ್ತಿರೋದೆಲ್ಲ ಕರೆಕ್ಟ್ ಇರುತ್ತೆ ಗುರು, ಅದು ಅಲ್ಲ.